ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅದೇ ಹೇಳದಾಗೆ ಈ ಸರಿ ಕಪ್ಪು ನಮ್ದೇ ಅಂತಂತ ಹೇಳಿ ನಂದು ವಿಶಸ್ ಅನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. RCB ಈ ಸರಿ ಗೆಲ್ಲುತ್ತೆ ಅಂತಂತ ಒಂದು ಭರವಸೆ ಇದೆ. ಈ ಸರಿ ನಮ್ದು ಟೀಮು ಬಹಳ ಶಿಸ್ತಾಗಿದೆ. ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಒಂದು ಸಿಸ್ಟಮ್ನಲ್ಲಿ ಆಕ್ಷನಲ್ಲಿ ಚೂಸ್ ಮಾಡಿದ್ದಾರೆ. ಬಹಳ ವರ್ಷ ಆದಮೇಲೆ ನಮ್ದು ಬ್ಯಾಲೆನ್ಸ್ ಸ್ಪಿನ್ನರ್ಸ್ ಆಗಲಿ ಫಾಸ್ಟ್ ಬೌಲರ್ಸ್ ಆಗಲಿ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಆಗಲಿ ಓಪನಿಂಗ್ ಆಗಲಿ ಬಹಳ ಚೆನ್ನಾಗಿ ಸಿಸ್ಟಮ್ನಲ್ಲಿದ್ದಾರೆ. ಈ ಸಾರಿ ಗೆಲ್ತೇವೆ ಅಂತಂತ ಒಂದು ನಂಬಿಕೆ ಇದೆ. ಈಗಾಗಲೇ ನಾವು ಪಂಜಾಬ್ನ ಸಾಕಷ್ಟು ಸಾರಿ ಸೋಲಿಸಿದ್ದೀವಿ, ಅವ್ರ ಮೇಲೆ ಗೆದ್ದಿದ್ದೀವಿ. ಅವ್ರ ಕುತಂತ್ರಗಳು ಅವ್ರದ್ದು ಏನಿದೆ ಅನ್ನೋದೆಲ್ಲ ನಮ್ಗೆ ತಿಳಿದು ಬಂದಿದೆ. ಆ ರೀತಿಯಿಂದ ನಮಗೆ ಕಾನ್ಫಿಡೆನ್ಸ್ ಇದೆ ಗೆಲ್ತೀವಿ ಅಂತ. ಈ ಸರಿ RCB ಕಪ್ಪನ್ನ ನಾವೇ ಕರ್ನಾಟಕದವರೇ ಗೆಲ್ಲಿದ್ದೀವಿ. ಎಲ್ಲ ತಂಡಕ್ಕೆ ನಮ್ಮ ಬಳ್ಳಾರಿ ದುರ್ಗಮ್ಮ ತಾಯಿ ಶಕ್ತಿ ಕೊಡಲಿ. ವಿಶ್ ಯು ಆಲ್ ದ ಬೆಸ್ಟ್. RCB ತಂಡ ಮೊದಲು 2 ಸತಿ ಫೈನಲ್ ಬಂದಿತ್ತು. ಆದರೆ ಅವಾಗ ಟೀಮ್ ಇವಾಗಿದ್ದಷ್ಟು ಸ್ಟ್ರಾಂಗ್ ಇದ್ದಿಲ್ಲ. ಆದ ಕಾರಣ 2 ಸತಿ ಸೋಲ್ತು. ಆದರೆ ಈ ಸಲ ಏನಿದೆ, ನಮ್ಮ RCB ಟೀಮ್ ಖಚಿತವಾಗಿ ಮುಂಬೈ ಬಂದಿದ್ದು ಸ್ವಲ್ಪ ಕಷ್ಟ ಆಗಿರಬಹುದಾಗಿತ್ತು. ಆದರೆ ಈ ಸತಿ ಪಂಜಾಬ್ ಮೇಲೆ ಆರಾಮಾಗಿ ಗೆದ್ದು ಬಿಡ್ತಾರೆ. ಮೊದಲು ಹೇಳ್ದಂಗ ಈ ಸತಿ ನಮ್ದೆ ಅಲ್ಲ, ಈ ಸತಿ ನಮ್ದೇ 100% ನಮ್ದೇ ಗೆಲ್ತೀವಿ ಅಂತ ಹೇಳ್ತೀವಿ. 2025ರಲ್ಲಿ IPL ನಡೆದಂತ ಮ್ಯಾಚ್ ಅಲ್ಲಿ ಸುಮಾರು ಮ್ಯಾಚ್ಗಳು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದಿದೆ. ಈ ಸಲ ಸುಮಾರು ವರ್ಷಗಳ ಕನಸು ಈ ವರ್ಷ ನನಸಾಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಇದು ಇಡೀ ರಾಷ್ಟ್ರೀಯದ ಕನಸು. ಈ ಸಲ ವಿರಾಟ್ ಕೊಹ್ಲಿ ಅವರ ತಂಡ ಮತ್ತು ಹ್ಯಾಜಲ್ವುಡ್ ಅವರು, ಸಾಲ್ಟ್ ಅವರು, ದೇವದತ್ ಪಡಿಕಲ್ ಅವರು, ಮಯಾಂಕ್ ಅಗರ್ವಾಲ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಈಗ ಏನು ಸೆಮಿಫೈನಲ್ ಅಲ್ಲಿ ನಿನ್ನೆ ಗೆದ್ದು ಏನು ಪಂಜಾಬ್ 11 ಅವರು ಏನು ಇವತ್ತು ಫೈನಲ್ಸ್ ಬಂದಿದ್ದಾರೆ. ಆಲ್ರೆಡಿ ನಮ್ಮವರು ಸೆಮಿಫೈನಲ್ ಅದೇ ಪಂಜಾಬ್ ತಂಡವನ್ನ ಸೋಲ್ಸಿನೇ ಫೈನಲ್ಸ್ ಬಂದಿದ್ದಾರೆ. ಸೊ ಇದರ ಅರ್ಥ ಪಂಜಾಬ್ ತಂಡವನ್ನ ಸೋಲ್ಸಿ ಈ ಸಲ ಕಪ್ಪು ನಮ್ಮ RCB ಹೊಡಿತೈತೆ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾವುದೇ ಬರಲಿ ಈ ಸಾರಿ RCB ನಮ್ದೇ. RCB ಪರ್ಫಾರ್ಮೆನ್ಸ್ ಫುಲ್ ಸ್ಪೋರ್ಟ್ಮನ್ ಸ್ಪಿರಿಟ್ ಅಲ್ಲಿದ್ದಾರೆ. ಗೆಲ್ಲುವುದು ಖಚಿತವಾಗಿ RCB. ಯಾರೇ ಬಂದಿರಲಿ ಖಚಿತವಾಗಿ RCBನೇ ಗೆಲ್ಲುವುದು. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.